ಎಲ್ರಿಗೂ ನಮಸ್ಕಾರ. ಇವತ್ತು ಈಸಿಯಾಗಿ ಮಶ್ರೂಮ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಮಶ್ರೂಮ್ ಕರಿ ತುಂಬ ಟೇಸ್ಟಿ ಹೌದು, ಹಾಗೆ ಈಸಿಯಾಗಿ ಮಾಡ್ಬೋದು. ಸೊ ಇದಕ್ಕೆ ನಾನು ಯೂಸ್ ಮಾಡ್ತಿರೋವಂಥದ್ದು 2 ದೊಡ್ಡ ಗಾತ್ರದ ನೀರುಳ್ಳಿ, ಆಮೇಲೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸು. ಸೊ ಈಗ ಮೊದಲಿಗೆ ನಾವೇನು ಮಾಡಬೇಕಂತ ಹೇಳಿದರೆ, ಕೆಂಪು ಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಟೊಮೆಟೊದ ಜೊತೆಗೆ ಗ್ರೈಂಡ್ ಮಾಡಬೇಕು. ಟೊಮೆಟೊ ನಾನಿಲ್ಲಿ ಫ್ರೈ ಮಾಡಿಲ್ಲ, ಇದು ಹಸಿ ಟೊಮೆಟೊ, ಬಟ್ ಹಾಗೆಯೇ ನಾವೀಗ ಗ್ರೈಂಡ್ ಮಾಡ್ಕೊಳ್ಬೇಕು ಚೆನ್ನಾಗಿ, ಅಂದರೆ ಪೇಸ್ಟ್ ಥರ ಆಗಬೇಕು. ನೋಡಿ, ಈಗ ಚೆನ್ನಾಗಿ ಪೇಸ್ಟ್ ಥರ ಆಗಿದೆ. ಇಲ್ಲಿ ನಾನು ಈ ಕರಿಗೆ ಯೂಸ್ ಮಾಡ್ತಿರೋ ಬೇರೆ ಪೌಡರ್ಸ್ ಅಂದರೆ ಕೊರಿಯಾಂಡರ್ ಪೌಡರ್, ಆಮೇಲೆ ಈಸ್ಟರ್ನ್ ಅವ್ರದ್ದು ವೆಜಿಟೇಬಲ್ ಮಸಾಲ. ನಿಮಗೆ ಮಸಾಲ ಪೌಡರ್ ತುಂಬ ಬರುತ್ತೆ, ಗರಂ ಮಸಾಲ ಎಲ್ಲ ಯೂಸ್ ಮಾಡ್ಬೋದು. ಇಲ್ಲಿ ಈಸ್ಟರ್ನ್ ಅವ್ರದ್ದು ವೆಜಿಟೇಬಲ್ ಮಸಾಲ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಸ್ಮೆಲ್ ಬರೋಲ್ಲ, ಮಸಾಲೆ ಸ್ಮೆಲ್ ಓವರಾಗಿ ಬರೋಲ್ಲ. ಹಾಗಾಗಿ ನಾನು ಸ್ವಲ್ಪ ಅದನ್ನೇ ಪ್ರಿಫರ್ ಮಾಡ್ತೀನಿ. ಅಗೇನ್ ನಾನಿಲ್ಲಿ ಒಂದು ಹಸಿಮೆಣಸು ತೊಗೊಂಡಿದ್ದೀನಿ, ಯಾಕೆಂದರೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು ಯೂಸ್ ಮಾಡ್ತೀನಿ, ಆಮೇಲೆ ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡಿದ್ದೀನಿ, ಪೆಪ್ಪರ್ ಪೌಡ್ರು ಯೂಸ್ ಮಾಡ್ತೀನಿ, ಖಾರ ಜಾಸ್ತಿ ಆಗಬಾರ್ದಲ್ವ, ಹಾಗಾಗಿ ನಾನು ಒಂದು ಹಸಿಮೆಣಸು ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಮೊದಲಿಗೆ ಒಗ್ಗರಣೆ ಹಾಕ್ತಿದ್ದೀನಿ. ಇದು ಆಪ್ಷನಲ್. ಈಗ ಒಗ್ಗರಣೆ ಇಷ್ಟ ಇಲ್ಲ ಅಂದರೆ ನೀವು ಸಾಸಿವೆ ಯೂಸ್ ಮಾಡಲ್ಲ ಅಂತ ಹೇಳಿದರೆ ಒಗ್ಗರಣೆ ಹಾಕೋದೇ ಇರೋದೇ ಬೆಟರ್, ಅಥವಾ ಲಾಸ್ಟಿಗೆ ಎಲ್ಲ ಕರಿ ಆದಮೇಲೆನೂ ಒಗ್ಗರಣೆ ಹಾಕ್ಬೋದು. ಬಟ್ ನಾನಿಲ್ಲಿ ಮೊದಲಿಗೆ ಒಗ್ಗರಣೆ ಹಾಕಿದ್ದೀನಿ ನೋಡಿ. ಆಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ನೀರುಳ್ಳಿ ಹಾಕ್ತಿದ್ದೀನಿ. ಸೊ ನೀರುಳ್ಳಿ ಮತ್ತು ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ನಿಮಗೆ ಒಂದು ಟಿಪ್ ಏನಂತ ಹೇಳಿದರೆ, ನಿಮ್ಗೆ ಗೊತ್ತಿರ್ಬೋದು, ಉಪ್ಪು ಹಾಕಿ ನೀರುಳ್ಳಿ ಫ್ರೈ ಮಾಡಿದರೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಉಪ್ಪನ್ನು ಸ್ವಲ್ಪ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ತೀನಿ. ಸೊ ಈ ಒಂದು ರೆಸಿಪಿ ಈ ಒಂದು ಕರಿ ನಿಮಗೆ ಪೂರಿ, ಚಪಾತಿ ಅಥವಾ ಕೇರಳದಲ್ಲಿ ಇಡಿಯಪ್ಪಂ ಅಂತ ಮಾಡ್ತಾರೆ ಸೇಮಿಗೆ, ಅಥವಾ ದೋಸೆ ಅನ್ನಕ್ಕೆಲ್ಲ ಯೂಸ್ ಮಾಡ್ಬೋದು, ಚೆನ್ನಾಗಾಗತ್ತೆ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ನಾನು ಕೊರಿಯಾಂಡರ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಈಸ್ಟರ್ನ್ ಅವ್ರದ್ದು ವೆಜಿಟೇಬಲ್ ಪೌಡ್ರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ನೀರುಳ್ಳಿ ಹಾಕಿ ನಾವು ಫ್ರೈ ಮಾಡಬೇಕಾದ್ರೆ ಆಯಿಲಲ್ಲೇ ಫ್ರೈ ಆಗಬೇಕು. ನೀವೇನಾದರೂ ಸ್ವಲ್ಪ ನೀರು ಅಡಿ ತಾಗ್ತಿದೆ ಅಂತ ಅಂದ್ಕೊಂಡು ನೀವೇನಾದರೂ ನೀರು ಆ್ಯಡ್ ಮಾಡಿದರೆ ಅದರ ಟೇಸ್ಟೇ ಹೋಗುತ್ತೆ. ಸೊ ಯಾವತ್ತೂ ನೀರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್. ಸೊ ಆಮೇಲೆ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅಂದರೆ ಕೆಂಪು ಮೆಣಸಿನ ಪೌಡರ್, ಆಮೇಲೆ 1 ಸ್ಪೂನ್ ಪೆಪ್ಪರ್ ಪೌಡರ್, ಇದಿಷ್ಟು ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ತಿದ್ದೀನಿ. ಅಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈ ಮಿಕ್ಸ್ ಆದಮೇಲೆ ಆಲ್ರೆಡಿ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕಬೇಕು. ಅಂದರೆ ಕೆಂಪು ಮೆಣಸು ಆಮೇಲೆ ಎಲ್ಲ ಹಾಕಿ ಗ್ರೈಂಡ್ ಮಾಡಿದ್ನಲ್ಲ, ಅದು ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮ್ ಹಾಕಿ ಒಂದು 10 to 15 ಮಿನಿಟ್ಸ್ ಬಾಯ್ಲ್ ಮಾಡಿ, ಅದರ ಸೈಜ್ ಚಿಕ್ಕದಾಗುತ್ತೆ, ಆಗ ಆಫ್ ಮಾಡಿ. ಇದು ಸವಿಯಲು ಸಿದ್ಧ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.